ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಸಿಂಹರಾಶಿಯ ಮಹಿಳೆಯರೇ, ಸಿಂಹರಾಶಿಯಲ್ಲಿ ಜನಿಸಿದ ಮಹಿಳೆಯರು ಸಹಜವಾಗಿ ರಾಜಸಿಕ ಸ್ವಭಾವವನ್ನು ಹೊಂದಿರುವವರು. ಅವರು ಸಿಂಹದಂತೆ ತಮ್ಮನ್ನು ಕಡಿಮೆ ಅಂತ ಯಾವತ್ತೂ ಭಾವಿಸಿಕೊಳ್ಳೋದೇ ಇಲ್ಲ. ತಮ್ಮ ಮೌಲ್ಯವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಪ್ರೀತಿಯಲ್ಲಿ ಕೂಡ ಅವರು ಸಂಪೂರ್ಣವಾಗಿ ನಿಲ್ತಾರೆ. ಆದರೆ ಒಂದು ಅಚ್ಚರಿ ಸಂಗತಿ ಏನಂದ್ರೆ, ಇದೇ ಸಿಂಹರಾಶಿಯ ಮಹಿಳೆಯರಿಗೆ ವೈವಾಹಿಕ ಜೀವನದಲ್ಲಿ ಗಂಡನಿಂದ ಬೇಕಾದಷ್ಟು ಸುಖ, ಗೌರವ ಮತ್ತು ಭಾವನಾತ್ಮಕ ಬೆಂಬಲ ಸಿಗದೆ ಹೋಗುವ ಸಂದರ್ಭಗಳು ಹೆಚ್ಚಾಗುತ್ತೆ. ಸಿಂಹರಾಶಿಯ ಮಹಿಳೆಯರಿಗೆ ಅತಿ ದೊಡ್ಡ ನೋವು ಏನಪ್ಪಾ ಅಂತಂದ್ರೆ ನಿರ್ಲಕ್ಷ್ಯ. ಅವರು ಗಂಡನಿಂದ ದೊಡ್ಡ ಪ್ರೀತಿಯ ಪ್ರದರ್ಶನ ಕೇಳೋದಿಲ್ಲ, ಆದರೆ ಕೇವಲ ಕನಿಷ್ಠ ಗೌರವ ಮತ್ತು ಅಟೆನ್ಷನ್, ಗಮನವನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆದರೆ ಗಂಡನ ಅಹಂಕಾರ, ನಾನು ಸರಿನೇ ಅಂತ ಒಂದು ಭಾವನೆ, ಅವನ ಮನಸ್ಥಿತಿ, ಮಾತಿನಲ್ಲಿ ಕಠೋರತೆ ಅಥವಾ ಸದಾ ತನ್ನ ಮಾತೇ ನಡಿಬೇಕು ಎಂಬ ಈ ಎಲ್ಲ ಗುಣಗಳು ಸಿಂಹರಾಶಿಯ ಮಹಿಳೆಯ ಹೃದಯವನ್ನು ಮೌನವಾಗಿ ಗಾಯಗೊಳಿಸುತ್ತೆ. ಅವರು ಜೋರಾಗಿ ಆಡೋದಕ್ಕೆ ಹೋಗೋದಿಲ್ಲ, ಆದರೆ ಒಳಗೊಳಗೆ ಸುಟ್ಟುಕೊಳ್ಬಿಡ್ತಾರೆ. ಮನಸ್ಸಲ್ಲಿ ಸುಟ್ಟು ಹೋಗಿರ್ತಾರೆ ಅವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಗ್ರಹ. ಸೂರ್ಯ ಅಗೌರವ, ಗೌರವಾಧಿಕಾರ, ಸ್ವಾಭಿಮಾನ ಮತ್ತು ಅಹಂಕಾರದ ಸಂಕೇತ. ಸೂರ್ಯ ಸಮತೋಲನದಲ್ಲಿತ್ತು ಅಂತಂದ್ರೆ ದಾಂಪತ್ಯ ಜೀವನದಲ್ಲಿ ಗೌರವ ಮತ್ತು ರಕ್ಷಣೆ ಇರುತ್ತೆ. ಆದರೆ ಸೂರ್ಯ ಅತಿಯಾದಾಗ ಅಥವಾ ಪೀಡಿತ ಏನಾದರೂ ಆಗಿತ್ತಂದ್ರೆ ಗಂಡನಲ್ಲಿ ಅಹಂಕಾರ, ಆಜ್ಞಾಪಿಸುವ ಸ್ವಭಾವ, ಎಲ್ಲದಕ್ಕೂ ಆರ್ಡರ್ ಮಾಡೋದು ಮತ್ತು ಹೆಂಡತಿಯನ್ನು ಸಮಾನವಾಗಿ ನೋಡದ ಒಂದು ಮನೋಭಾವ ಬಂದ್ಬಿಡುತ್ತೆ. ಇದರಿಂದ ಸಿಂಹರಾಶಿಯ ಮಹಿಳೆಗೆ ಗಂಡನಿಂದ ಸುಖವಿಲ್ಲ ಎನ್ನುವ ಭಾವನೆ ಬಲವಾಗಿ ಬಂದ್ಬಿಡುತ್ತೆ. ಬಹಳಷ್ಟು ಸಿಂಹರಾಶಿಯ ಮಹಿಳೆಯರು ಈ ಪ್ರಶ್ನೆಯನ್ನು ತಮ್ಮೊಳಗೆ ಇಟ್ಕೊಂಡಿರ್ತಾರೆ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಯಾಕೆ ನನ್ನನ್ನು ಮೌಲ್ಯಮಾಪನ ಮಾಡ್ತಾ ಇಲ್ಲ, ನನಗೆ ಯಾಕೆ ನನ್ನ ಒಂದು ಮೌಲ್ಯಕ್ಕೆ ತಗೊತಾ ಇಲ್ಲ ಅಂತ, ಯಾಕೆ ನನ್ನ ಮಾತಿಗೆ ಗೌರವ ಸಿಗ್ತಾ ಇಲ್ಲ, ನನಗೆ ಬೆಲೆ ಇಲ್ಲ ಯಾಕೆ, ಗಂಡನ ಮುಂದೆ ನಾನು ಸದಾ ಹಿಂದೆ ಹೋಗಬೇಕು ಯಾಕೆ. ಕೆಲವರಿಗೆ ಗಂಡ ಪ್ರೀತಿ ಮಾಡ್ತಾನೆ, ಆದರೆ ಅದನ್ನು ತೋರಿಸೋದಿಲ್ಲ. ಮತ್ತೆ ಕೆಲವರಿಗೆ ಗಂಡ ಸದಾ ತಾನೇ ಮುಖ್ಯ, ತನ್ನ ಅಭಿಪ್ರಾಯನೇ ಮುಖ್ಯ, ಇವೆಲ್ಲ ತನ್ನ ಅಭಿಪ್ರಾಯನೇ ಅಂತಿಮ ಅಂತ ವರ್ತಿಸ್ತಾ ಇರ್ತಾನೆ. ಈ ಅಧಿಕಾರದ ಹೋರಾಟ ಸಿಂಹರಾಶಿಯ ಮಹಿಳೆಯ ಮನಸ್ಸನ್ನು ತುಂಬಾ ದಣಿಸುತ್ತೆ. ಸಿಂಹರಾಶಿಯ ಮಹಿಳೆಯರು ಕುಟುಂಬವನ್ನು ಉಳಿಸಿಕೊಳ್ಳೋದಕ್ಕೆ ತಮ್ಮ ಅಹಂಕಾರವನ್ನೇ ಬಲಿಯಾಗಿ ಕೊಡ್ತಾರೆ. ಆದರೆ ಈ ತ್ಯಾಗವನ್ನ ಯಾರೂ ಗಮನಿಸೋದೇ ಇಲ್ಲ. ಅವರ ಮನಸ್ಸು ಒಳಗೊಳಗೆ ಕಲ್ಲಾಗಿ ಹೋಗ್ಬಿಡುತ್ತೆ. ಮಾತು ಕಡಿಮೆ, ನಗು ಕಡಿಮೆ, ಸಂತೋಷ ಕಡಿಮೆ ಆಗುತ್ತೆ. ಹೊರಗೆ ಅವರು ಬಲವಾದವರಂತೆ ಕಾಣ್ತಾರೆ, ಆದರೆ ಒಳಗೆ ಗೌರವವಿಲ್ಲದ ಸಂಬಂಧ ಅವರನ್ನು ನಿಧಾನವಾಗಿ ಒಡೆಯುತ್ತೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದ ಸಿಂಹರಾಶಿಯ ಮಹಿಳೆಯರಿಗೆ ದಾಂಪತ್ಯ ಸಮಸ್ಯೆಗಳ ಪ್ರಮುಖ ಕಾರಣ ಸೂರ್ಯ ಮತ್ತು ಶನಿಯ ಸಂಘರ್ಷ. ಶನಿ ಪ್ರಭಾವ ಇದ್ರೆ ಗಂಡನಿಂದ ಶೀತಲತೆ, ದೂರ ಅಥವಾ ಭಾವನಾತ್ಮಕ ಅಂತರ ಬರುತ್ತೆ. ಸೂರ್ಯ ಮತ್ತು ಮಂಗಳ ಒಟ್ಟಾಗಿ ಪೀಡಿತವಾಗಿದ್ರೆ ಗಂಡನಲ್ಲಿ ಕೋಪ ಮತ್ತು ಅಧಿಕಾರದ ಹೋರಾಟ ಹೆಚ್ಚಾಗುತ್ತೆ. ಇದರಿಂದ ಮನೆ ಶಾಂತಿ ಬದಲು ಯುದ್ಧ ಭೂಮಿಯಂತೆ ಆಗ್ಬಿಡುತ್ತೆ. ಆದರೆ ಸಿಂಹರಾಶಿಯ ಮಹಿಳೆಯರು ಒಂದು ವಿಷಯವನ್ನ ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸಿಂಹರಾಶಿಯ ಮಹಿಳೆಯರು ಅವರು ಹುಟ್ಟಿದಾಗಿನಿಂದಲೇ ಬೈ ಬರ್ತ್ ಅವರು ನಾಯಕತ್ವದ ಶಕ್ತಿಯನ್ನ ಹೊಂದಿರುವವರು. ಆದರೆ ನಿಜವಾದ ಶಕ್ತಿ ಅಹಂಕಾರದಲ್ಲಿ ಅಲ್ಲ, ಶಾಂತಿಯಲ್ಲಿ ಇದೆ ಎಂಬುದನ್ನು ನೀವು ತಿಳಿದುಕೊಂಡಾಗ ಅವ್ರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗುತ್ತೆ. ತಮ್ಮ ಗೌರವವನ್ನು ಕಾಪಾಡಿಕೊಳ್ಳುತ್ತಲೇ ಶಾಂತಿಯನ್ನು ಬೆಳೆಸುವುದು ಅವರ ಧರ್ಮ. ಸಿಂಹರಾಶಿಯ ಮಹಿಳೆಯರಿಗೆ ಅತ್ಯಂತ ಮುಖ್ಯ ಪರಿಹಾರ ಸೂರ್ಯ ಶಾಂತಿ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ತಾಮ್ರ ಪಾತ್ರೆಯಲ್ಲಿ ನೀರು ಹಿಡಿದು ಸೂರ್ಯನಿಗೆ ಅರ್ಘ್ಯವನ್ನ ನೀಡಬೇಕು. ಆ ಸಮಯದಲ್ಲಿ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯಂ ಜಪ ಮಾಡಿದ್ರೆ ಸೂರ್ಯಗ್ರಹ ಸಮತೋಲನಕ್ಕೆ ಬರುತ್ತೆ. ಇದರಿಂದ ಗಂಡನ ಅಹಂಕಾರ ನಿಧಾನವಾಗಿ ಕಡಿಮೆಯಾಗುತ್ತೆ ಮತ್ತು ಗೌರವದ ಒಂದು ಕಮ್ಯುನಿಕೇಶನ್ ಶುರುವಾಗುತ್ತೆ. ಇನ್ನೊಂದು ಶಕ್ತಿಶಾಲಿ ಪರಿಹಾರ ಏನು ಅಂದ್ರೆ, ಪ್ರತಿ ಭಾನುವಾರ
ಮನೆ ಹಿರಿಯರಿಗೆ ಅಥವಾ ತಂದೆಗೆ ಸಮಾನವಾದ ವ್ಯಕ್ತಿಗೆ ಗೌರವ ತೋರಿಸೋದು. ಸೂರ್ಯ ಶಾಂತವಾದಾಗ, ಸಂತೋಷವಾದಾಗ ದಾಂಪತ್ಯದಲ್ಲಿ ಜೀವನದಲ್ಲಿ ಗೌರವ ತಾನೇ ಹುಟ್ಟಿ ಬರುತ್ತೆ. ಜೊತೆಗೆ ಮಂಗಳವಾರ ಅಥವಾ ಶನಿವಾರ ಹನುಮಂತನ ಪೂಜೆ ಮಾಡಿದರೆ ಮನೆಗೆ ಶಾಂತಿ, ಶಕ್ತಿ, ರಕ್ಷಣೆ ಎಲ್ಲವೂ ಕೂಡ ಬರುತ್ತೆ. ಸಿಂಹರಾಶಿಯ ಮಹಿಳೆಯರು ಗಾಢ ಕೆಂಪು ಅಥವಾ ಕಿತ್ತಳೆ ಬಣ್ಣವನ್ನು ಮಿತವಾಗಿ ಬಳಸಬೇಕು. ಮತ್ತು ಶುಕ್ರವಾರ ಬಿಳಿ ಅಥವಾ ಪಾಸ್ಟಲ್ ಬಣ್ಣಗಳನ್ನು ಧರಿಸಿದರೆ ಮನಸ್ಸಿಗೆ ಶಾಂತಿಯನ್ನು ಸಿಗುತ್ತೆ. ಕ್ರೀಮ್ ಕಲರ್ ಬಣ್ಣವನ್ನು ಧರಿಸಿದರೆ ಒಳ್ಳೆಯದು. ಇನ್ನು ಮಾತಿನಲ್ಲಿ ಕಠಿಣತೆ ಬಂದಾಗ ತಕ್ಷಣ ಪ್ರತಿಕ್ರಿಯೆ ನೀಡದೆ ಮೌನ ಕಾಯೋದು ಅವರ ಶಕ್ತಿ ಹೆಚ್ಚಿಸುತ್ತೆ. ಸಿಂಹರಾಶಿಯ ಮಹಿಳೆಯರಿಗೆ ಗಂಡನಿಂದ ಸುಖ ಇಲ್ಲ ಎನ್ನುವ ಒಂದು ಸ್ಥಿತಿ ಏನಿದೆ ಅದು ಶಾಶ್ವತ ಅಲ್ಲ. ಒಂದು ಹಂತದ ನಂತರ ಅವರ ಜೀವನದಲ್ಲಿ ಗೌರವ ಮತ್ತೆ ಮರಳುತ್ತೆ, ಪ್ರೀತಿ ಮತ್ತೆ ಬರುತ್ತೆ. ಅದು ಗಂಡನ ಬದಲಾವಣೆ ಆಗಿರ್ಬೋದು ಅಥವಾ ಅವರದೇ ಒಂದು ಒಳಗಿನ ಶಕ್ತಿಯ ಜಾಗೃತಿ ಆಗಿರ್ಬೋದು. ದೇವರು ಅವರನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ಆದರೆ ಸೋಲಿಸಲು ಅಲ್ಲ, ಅವರನ್ನು ಇನ್ನಷ್ಟು ಪ್ರಬಲಗೊಳಿಸೋದಕ್ಕೆ. ಈ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬ ಸಿಂಹರಾಶಿಯ ಮಹಿಳೆಯರಿಗೆ ಒಂದು ಮಾತು: ನಿಮ್ಮ ಗೌರವ ನಿಮ್ಮ ಉಸಿರು ಇದ್ದಂತೆ, ಅದನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಶಾಂತಿಯನ್ನು ತ್ಯಜಿಸೋದಕ್ಕೆ ಹೋಗಬೇಡಿ. ದೇವರ ಮೇಲೆ ನಂಬಿಕೆ ಇಟ್ಟು ಸರಿಯಾದ ಸಮಯಕ್ಕಾಗಿ ಕಾಯಿರಿ. ನಿಮ್ಮ ಜೀವನದಲ್ಲಿ ಮತ್ತೆ ಪ್ರೀತಿ, ಗೌರವ ಮತ್ತು ಸಮಾಧಾನ ಖಂಡಿತ ಬರುತ್ತೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮ್ಮಂತಹ ಇನ್ನೊಬ್ಬ ಸಿಂಹರಾಶಿಯ ಮಹಿಳೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಎಲ್ಲ ಸಿಂಹರಾಶಿಯ ಮಹಿಳೆಗೂ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.